ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KCET 2017 ಕ್ವೆಶ್ಚನ್ ಪೇಪರ್ನ ಪಾರ್ಟ್ 2 ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್, ಗ್ಯಾಟ್ caused intellectual property issues to be discussed during the following round. ಇಲ್ಲಿ ಗ್ಯಾಟ್ ಫುಲ್ ಫಾರ್ಮ್ ಅನ್ನು ನಾವು ನೋಡೋದಾದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಅಂಡ್ ಟ್ರೇಡ್ ಆಗಿರುತ್ತೆ. ಅದು ಯಾವ ರೌಂಡ್ ಅಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಶ್ಯೂಸ್ ಅನ್ನ ಡಿಸ್ಕಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಉರ್ಗೈ ರೌಂಡ್ ಅಲ್ಲಿ ಡಿಸ್ಕಸ್ ಮಾಡೋದನ್ನ ನಾವು ನೋಡ್ತೀವಿ. ಅದು ಯಾವಾಗ ನಡೆಯುತ್ತೆ ಅಂತ ನೋಡೋದಾದ್ರೆ 1993 ಅಲ್ಲಿ ಉರ್ಗೈ ರೌಂಡ್ ನಡೆಯುತ್ತೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಅಕೌಂಟಿಂಗ್ ಕಾನ್ಸೆಪ್ಟ್ ವಿತ್ ದೇರ್ ಅಪ್ಲಿಕೇಶನ್ಸ್. ಇಲ್ಲಿ ವೇರಿಯಸ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ. ನೆಕ್ಸ್ಟ್, ಅದರ ಅಪ್ಲಿಕೇಶನ್ಸ್ ಅನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕಾಸ್ಟ್ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ನಾನು ಇಲ್ಲಿ ಆಲ್ರೆಡಿ ಮ್ಯಾಚ್ ಮಾಡಿ ಬರೆದಿದ್ದೀನಿ. ಇಲ್ಲಿ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ, ಅಪ್ಲಿಕೇಬಲ್ ಟು ದ ಪ್ರಿಪರೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪರೇಷನ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಯಾವುದೇ ಟ್ರಾನ್ಸಾಕ್ಷನ್ ಫಿನಾನ್ಷಿಯಲ್ ನೇಚರ್ ಅನ್ನ ಹೊಂದಿದ್ರೆ ಅದು ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ಗೆ ಅಪ್ಲಿಕೇಬಲ್ ಆಗೋದನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅನ್ನೋದು ಆಲ್ ಟೈಪ್ ಆಫ್ ಬಿಸ್ನೆಸ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅಪ್ಲಿಕೇಬಲ್ ಟು ಆಲ್ ಫಾರ್ಮ್ಸ್ ಆಫ್ ಬಿಸ್ನೆಸ್. ನೆಕ್ಸ್ಟ್, ಕಾಸ್ಟ್ ಕಾನ್ಸೆಪ್ಟ್. ಕಾಸ್ಟ್ ಕಾನ್ಸೆಪ್ಟ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ, ಒರಿಜಿನಲ್ ಪರ್ಚೇಸ್ ಪ್ರೈಸ್ ಆಫ್ ಅಸೆಟ್. ಯಾವುದೇ ಅಸೆಟ್ ನ ಒರಿಜಿನಲ್ ಪರ್ಚೇಸ್ ಪ್ರೈಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್, ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಡ್ಯೂಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಬೇಸಿಕ್ ಅಕೌಂಟಿಂಗ್ ಗೆ ಇದು ಅಪ್ಲಿಕಬಿಲಿಟಿಯನ್ನ ಹೊಂದಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ಪ್ರಾಹಿಬಿಷನ್ ಆನ್ ಫಾರ್ವರ್ಡ್ ಟ್ರೇಡಿಂಗ್ ವಾಸ್ ಪ್ರಿಸ್ಕ್ರೈಬ್ಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಇನ್ ವಿಚ್ ಇಯರ್. ಭವಿಷ್ಯದ ವ್ಯಾಪಾರ ನಿಷೇಧವನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಯಾವಾಗ ರಿಮೂವ್ ಮಾಡಿದೆ ಅಂತ ನಾವು ನೋಡೋದಾದ್ರೆ 2000 ಅಲ್ಲಿ prohibition on forward trading was prescribed by government of India. Next question ಅನ್ನ ನಾವು ನೋಡೋದಾದ್ರೆ, the sensitivity of a stock return to changes in the market return is measured by. ಮಾರ್ಕೆಟ್ ಅಲ್ಲಿ ಆಗುವಂತಹ ಚೇಂಜಸ್ ಇಂದ ರಿಟರ್ನ್ ಆಗಿರೋ ಸ್ಟಾಕ್ ಸೆನ್ಸಿಟಿವಿಟಿಯನ್ನ ಯಾವುದರಿಂದ ಮೆಜರ್ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಬೀಟಾ ಇಂದ ಮೆಜರ್ ಮಾಡ್ತೀವಿ. ಇಲ್ಲಿ ಮೇನ್ ಆಗಿ ಸೆನ್ಸಿಟಿವಿಟಿ ಅನ್ನೋ ವರ್ಡ್ ಬಂದ್ರೆ ಅದನ್ನ ನಾವು ಯಾವ್ದ್ರಿಂದ ಮೆಜರ್ ಮಾಡ್ತೀವಿ ಅಂದ್ರೆ ಬೀಟಾ ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಮೆಥಡ್ಸ್ ಆಫ್ ಮಾರ್ಕೆಟಿಂಗ್ ನ್ಯೂ ಇಶ್ಯೂಸ್ ಆಫ್ ಸೆಕ್ಯೂರಿಟೀಸ್. ಇಲ್ಲಿ ವೇರಿಯಸ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಯಾವುದು ನ್ಯೂ ಮಾರ್ಕೆಟ್ ಇಶ್ಯೂಸ್ ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಇಶ್ಯೂಸ್ ಅಂದ್ರೆ ಪ್ರಾಬ್ಲಮ್ಸ್ ನ ಇದು ಇಂಡಿಕೇಟ್ ಮಾಡುತ್ತೆ. ಒಂದು ಪ್ರೈವೇಟ್ ಪ್ಲೇಸ್ಮೆಂಟ್ ಆಫ್ ಸೆಕ್ಯೂರಿಟಿಯನ್ನ ನಾವು ನೋಡ್ಬೋದು. ಇನ್ನೊಂದು ಪ್ರಿವಿಲೈಸ್ಡ್ ಸಬ್ಸ್ಕ್ರಿಪ್ಷನ್ ಅನ್ನ ನಾವು ಇಲ್ಲಿ ಮೆಥಡ್ಸ್ ಆಫ್ ನ್ಯೂ ಇಶ್ಯೂಸ್ ಆಫ್ ಸೆಕ್ಯೂರಿಟೀಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, marketing to market implies adjusting trading profit or losses position on dash basis. which basis ಅಂತ ನಾವು ನೋಡೋದಾದ್ರೆ ಡೈಲಿ ಬೇಸಿಸ್. ಓಕೆನಾ? ಮಾರ್ಕೆಟಿಂಗ್ ಟು ಮಾರ್ಕೆಟ್ ಏನನ್ನ ಸೂಚಿಸುತ್ತೆ ಅಂದ್ರೆ, ಅಡ್ಜಸ್ಟಿಂಗ್ ಟ್ರೇಡಿಂಗ್ ಪ್ರಾಫಿಟ್
ಅಥವಾ ಲಾಸಸ್ ನ ಡೈಲಿ ಬೇಸಿಸ್ ಮೇಲೆ ಪೊಸಿಷನ್ ಮಾಡೋದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್, ಅರೇಂಜ್ ದ ಫಾಲೋಯಿಂಗ್ ಇನ್ ಆರ್ಡರ್ ಇನ್ ವಿಚ್ ದೇ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ಇಂಡಿಯಾ. ಇಲ್ಲಿ ವೇರಿಯಸ್ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಡಿಬೆಂಚರ್, ಇನ್ನೊಂದು ಕನ್ವರ್ಟೇಬಲ್ ಡಿಬೆಂಚರ್, ನೆಕ್ಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್, ನೆಕ್ಸ್ಟ್ ಮಸಾಲಾ ಬಾಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಡಿಬೆಂಚರ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 15th ಸೆಂಚುರಿಯಲ್ಲಿ ಡಿಬೆಂಚರ್ ಎಕ್ಸಿಸ್ಟೆನ್ಸ್ ಗೆ ಬರುತ್ತೆ. ನೆಕ್ಸ್ಟ್ ಕನ್ವರ್ಟೇಬಲ್ ಡಿಬೆಂಚರ್ ಯಾವಾಗ ಎಕ್ಸಿಸ್ಟೆನ್ಸ್ ಗೆ ಬರುತ್ತೆ ಅಂತ ನಾವು ನೋಡೋದಾದ್ರೆ ಮಿಡ್ 19th ಸೆಂಚುರಿ ಮಿಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್ ಯಾವಾಗ ಎಕ್ಸಿಸ್ಟೆನ್ಸ್ ಬರುತ್ತೆ ಅಂದ್ರೆ 1997 ಅಲ್ಲಿ ಎಕ್ಸಿಸ್ಟೆನ್ಸ್ ಬರುತ್ತೆ. ನೆಕ್ಸ್ಟ್ ಮಸಾಲಾ ಬಾಂಡ್ಸ್ ಯಾವಾಗ ಎಕ್ಸಿಸ್ಟೆನ್ಸ್ ಬರುತ್ತೆ ಅಂದ್ರೆ 2014 ನವೆಂಬರ್ ಅಲ್ಲಿ ಎಕ್ಸಿಸ್ಟೆನ್ಸ್ ಬರುತ್ತೆ. ನೆಕ್ಸ್ಟ್ ಶಾರ್ಟ್ ಸೆಲ್ಲಿಂಗ್ ಮೀನ್ಸ್ ಸೆಲ್ಲಿಂಗ್ ಶೇರ್ಸ್ ವಿತೌಟ್ ಓನಿಂಗ್ ದೆಮ್. ನಾವು ಶೇರ್ಸ್ ನ ಓನರ್ಶಿಪ್ ಅನ್ನ ಹೊಂದದೆ ಶೇರ್ಸ್ ಅನ್ನ ಸೆಲ್ ಮಾಡೋದಂತದ್ನ ನಾವು ಶಾರ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಎ ಫಾಲ್ ಇನ್ ಇಂಟ್ರೆಸ್ಟ್ ರೇಟ್ಸ್ ವಿಲ್ ಮೇಕ್ ಪ್ರೈಸಸ್ ಆಫ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ರೇಟ್ ಅಲ್ಲಿ ಆಗುವಂತಹ ಫಾಲ್ಸ್ ಗವರ್ನಮೆಂಟ್ ಸೆಕ್ಯೂರಿಟಿ ಪ್ರೈಸಸ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡುತ್ತಿದ್ರೆ, ಇಂಟ್ರೆಸ್ಟ್ ರೇಟ್ ಫಾಲ್ಸ್ ಆದ್ರೆ ಗವರ್ನಮೆಂಟ್ ಸೆಕ್ಯೂರಿಟಿ ಪ್ರೈಸಸ್ ಜಾಸ್ತಿ ಆಗುತ್ತೆ. ಸೊ ಗೋ ಅಪ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ಲಿಸ್ಟ್ 1 ಕೊಟ್ಟಿರ್ತಾರೆ, ನೆಕ್ಸ್ಟ್ ಲಿಸ್ಟ್ 2 ಕೊಟ್ಟಿದ್ದಾರೆ. ಅಲ್ಲಿ ಆಲ್ರೆಡಿ ನಾನು ಇಲ್ಲಿ ಮ್ಯಾಚ್ ಮಾಡಿ ಬರ್ದಿದ್ದೀನಿ. ಇಂಡೆಕ್ಸ್ ಆಪ್ಷನ್, ಫಿಂಗಬಿಲಿಟಿ, ಆರ್ಬಿಟ್ರೇಜ್, ಅಮೆರಿಕನ್. ಇಂಡೆಕ್ಸ್ ಆಪ್ಷನ್ ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕ್ಯಾಶ್ ಸೆಟಲ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಫಿಂಗಬಿಲಿಟಿ ಅದು ಫ್ಯೂಚರ್ ಮಾರ್ಕೆಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಪ್ರಾಪರ್ಟಿ ಆಫ್ ಅಸೆಟ್ಸ್ ಅಥವಾ ಗೂಡ್ಸ್ ಇಲ್ಲಿ ಇಂಡಿವಿಜುವಲ್ಸ್ ಯೂನಿಟ್ಸ್ ಆರ್ ಕಂಪ್ಲೀಟ್ಲಿ ಇಂಟರ್ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ಆರ್ಬಿಟ್ರೇಜ್ ಅಂದ್ರೆ ಮಧ್ಯಸ್ಥಿಕೆ. ಒಂದು ಮಾರ್ಕೆಟ್ ಅಲ್ಲಿ ನಾವು ಕಡಿಮೆ ಪ್ರೈಸ್ಗೆ ಗೂಡ್ಸ್ ಅಥವಾ ಸರ್ವಿಸ್ ಅನ್ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ಅದೇ ಟೈಮ್ ಅಲ್ಲಿ ಇನ್ನೊಂದು ಮಾರ್ಕೆಟ್ ಅಲ್ಲಿ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡಿ ಪ್ರಾಫಿಟ್ ಅನ್ನ ಅರ್ನ್ ಮಾಡೋದನ್ನ ನಾವು ಆರ್ಬಿಟ್ರೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ರಿಸ್ಕ್ಲೆಸ್ ಪ್ರಾಫಿಟ್ ಅನ್ನ ರೆಪ್ರೆಸೆಂಟ್ ಮಾಡೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಅಮೆರಿಕನ್ ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಆಪ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ವೆನ್ ಅ ಪ್ರಾಡಕ್ಟ್ ಈಸ್ ಇನ್ ದ ಮೆಚುರಿಟಿ ಸ್ಟೇಜ್ ಸೇಲ್ಸ್ ವಿಲ್ ಇನ್ಕ್ರೀಸ್ ಆಯ್ತು. ಪ್ರಾಡಕ್ಟ್ ಲೈಫ್ ಸೈಕಲ್ ಅಲ್ಲಿ ಟೋಟಲ್ 4 ಸ್ಟೇಜಸ್ ಅನ್ನ ನಾವು ನೋಡ್ತೀವಿ. ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ ಅಂಡ್ ಡಿಕ್ಲೈನ್ ಸ್ಟೇಜ್ ಅನ್ನ ನಾವು ನೋಡ್ತೀವಿ. ಇಲ್ಲಿ ಏನ್ ಕೇಳಿದರೆ, ಪ್ರಾಡಕ್ಟ್ ಮೆಚುರಿಟಿ ಸ್ಟೇಜ್ ಅಲ್ಲಿ ಇರುವಾಗ ಸೇಲ್ಸ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸೇಲ್ಸ್ ವಿಲ್ ಇನ್ಕ್ರೀಸ್ ಅಟ್ ಡಿಕ್ರೀಸಿಂಗ್ ರೇಟ್ಸ್ ಅಲ್ಲಿ ಸೇಲ್ಸ್ ಇನ್ಕ್ರೀಸ್ ಆಗೋದನ್ನ ನಾವು ಮೆಚುರಿಟಿ ಸ್ಟೇಜ್ ಅಲ್ಲಿ ನೋಡ್ತೀವಿ. ಇಲ್ಲಿ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ರೆಫರ್ ಮಾಡಬಹುದು. ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಇಸ್ ಗಿವನ್ ಬೈ ರೇಮಂಡ್ ವರ್ನನ್. ನೆಕ್ಸ್ಟ್, ಬ್ರ್ಯಾಂಡ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ದ ಇಂಡೆಕ್ಸ್ ಆಫ್ ಬ್ರ್ಯಾಂಡ್ ಸೇಲ್ಸ್ ಟು ಕ್ಯಾಟಗರಿ ಸೇಲ್ಸ್ ಆಗಿರುತ್ತೆ. ನೆಕ್ಸ್ಟ್, ಬ್ರ್ಯಾಂಡ್ ಎಕ್ಸ್ಟೆನ್ಷನ್ ಮೀನಿಂಗ್ ಅನ್ನ ನಾವು ನೋಡೋದಿದ್ರೆ, ಯೂಸಿಂಗ್ ಆನ್ ಎಕ್ಸಿಸ್ಟಿಂಗ್ ಬ್ರ್ಯಾಂಡ್ ಟು ಇಂಟ್ರೊಡ್ಯೂಸ್ ಅ ನ್ಯೂ ಪ್ರಾಡಕ್ಟ್. ನಾವು ಎಕ್ಸಿಸ್ಟಿಂಗ್ ಇರುವಂತಹ ಬ್ರ್ಯಾಂಡ್ ಅನ್ನ ಯೂಸ್ ಮಾಡಿಕೊಂಡು ನ್ಯೂ ಪ್ರಾಡಕ್ಟ್ ಅಂದ್ರೆ ಹೊಸ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದನ್ನ ನಾವು ಬ್ರ್ಯಾಂಡ್ ಎಕ್ಸ್ಟೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ.
ಲಿಸ್ಟ್ 1 ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಿಸ್ಟ್ 2 ಅನ್ನ ಕೊಟ್ಟಿದ್ದಾರೆ. ಲಿಸ್ಟ್ 1 ಅಲ್ಲಿ ನಾವು ಪ್ರಾಡಕ್ಟ್ ಪೊಸಿಷನಿಂಗ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಇಂಪಲ್ಸ್ ಬೈಯಿಂಗ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಡೀಲರ್ ಟ್ರೈನಿಂಗ್ ಅನ್ನ ನೋಡ್ತೀವಿ. ಫಸ್ಟ್ ಪ್ರಾಡಕ್ಟ್ ಪೊಸಿಷನಿಂಗ್ ಮೀನಿಂಗ್ ಅನ್ನ ನಾವು ನೋಡಿದ್ರೆ, ಪುಟ್ಟಿಂಗ್ ದ ಪ್ರಾಡಕ್ಟ್ ಇನ್ ದ ಮೈಂಡ್ಸ್ ಆಫ್ ದ ಕಸ್ಟಮರ್ ಮೈಂಡ್ ಅಲ್ಲಿ ಪ್ರಾಡಕ್ಟ್ ಅನ್ನ ಪ್ಲೇಸ್ ಮಾಡೋದು. ಅಂದ್ರೆ ಪ್ರಾಡಕ್ಟ್ ಬಗ್ಗೆ ಇಂಪ್ರೆಷನ್ ಜಾಸ್ತಿ ಕ್ರಿಯೇಟ್ ಮಾಡಿ ಕಸ್ಟಮರ್ ಮೈಂಡ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಅನ್ನ ತಗೊಳಕ್ ಹೋದ್ರು ಅದನ್ನೇ ಫಿಕ್ಸ್ ಮಾಡುವಂತಹದ್ದು ಅನ್ನ ಪ್ರಾಡಕ್ಟ್ ಪೊಸಿಷನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಲ್ಸ್ ಬೈಯಿಂಗ್, ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇಂಪಲ್ಸ್ ಬೈಯಿಂಗ್ ಮೀನಿಂಗ್ ಏನಪ್ಪಾ ಅಂದ್ರೆ, ಬೈಯಿಂಗ್ ವಿತೌಟ್ ಅಡ್ವಾನ್ಸ್ ಪ್ಲಾನಿಂಗ್. ನಾವು ಏನು ಪ್ಲಾನ್ ಮಾಡದೆ ಬೈ ಮಾಡೋದನ್ನ ನಾವು ಇಂಪಲ್ಸ್ ಬೈಯಿಂಗ್ ಅಂತ ಕರಿತೀವಿ. ಇಂಪಲ್ಸ್ ಬೈಯಿಂಗ್ ಅಂತ ಬಂದ್ರೆ ವಿತೌಟ್ ಪ್ಲಾನಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಇದು ಏನಾಗಿರುತ್ತೆ ಅಂದ್ರೆ ಲಾರ್ಜರ್ ಇನ್ ಸ್ಕೋಪ್ ಆಗಿರುತ್ತೆ. ದೆನ್ ಫಿಸಿಕಲ್ ಮತ್ತೆ ಮಾರ್ಕೆಟಿಂಗ್ ಲಾಜಿಸ್ಟಿಕ್ಸ್ ಸ್ಕೋಪ್ ಅಲ್ಲಿ ಲಾರ್ಜರ್ ಆಗಿರುತ್ತೆ. ಯಾವ್ದಕ್ಕಿಂತ ಅಂದ್ರೆ ಫಿಸಿಕಲ್ ಮತ್ತೆ ಮಾರ್ಕೆಟಿಂಗ್ ಲಾಜಿಸ್ಟಿಕ್ಸ್ ಗಿಂತ. ನೆಕ್ಸ್ಟ್ ಡೀಲರ್ ಟ್ರೈನಿಂಗ್ ಮೀನಿಂಗ್ ಅನ್ನ ನಾವು ನೋಡೋದಾದ್ರೆ, ಇಂಪ್ರೂವಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಡೀಲರ್ ಥ್ರೂ ಶಾರ್ಪಿಂಗ್ ದೇರ್ ಸ್ಕಿಲ್ಸ್. ಡೀಲರ್ಸ್ಗೆ ಟ್ರೈನಿಂಗ್ ಅಥವಾ ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದ್ರ ಮೂಲಕ ಅವರ ಸ್ಕಿಲ್ ಅನ್ನ ಶಾರ್ಪ್ ಮಾಡೋದು, ಅದ್ರ ಮೂಲಕ ಅವರ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡೋದನ್ನ ಡೀಲರ್ ಟ್ರೈನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪುಟ್ ದ ಬೈಯಿಂಗ್ ಅಡಾಪ್ಷನ್ ಪ್ರೋಸೆಸ್ ಇನ್ ದ ಕರೆಕ್ಟ್ ಆರ್ಡರ್ ಅಥವಾ ಪುಟ್ ದ ಬೈಯಿಂಗ್ ಪ್ರೋಸೆಸ್ ಸೀಕ್ವೆನ್ಸ್ ಇನ್ ದ ಕರೆಕ್ಟ್ ಆರ್ಡರ್. ಇಲ್ಲಿ ಅವೇರ್ನೆಸ್ ನೋಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಇವ್ಯಾಲ್ಯೂಯೇಷನ್, ಟ್ರಯಲ್, ಅಡಾಪ್ಷನ್, ಈ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವು ಅದನ್ನ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಬರೀಬೇಕಾಗುತ್ತೆ. ನಾನಿಲ್ಲಿ ಆಲ್ರೆಡಿ ಬರ್ದಿದ್ದೀನಿ. ಫಸ್ಟ್ ಏನ್ ಬರುತ್ತೆ, ನಮ್ಗೆ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಕ್ ಹೋಗ್ಬೇಕಾದ್ರೆ ಮೇನ್ ಆಗಿ ಅದ್ರ ಬಗ್ಗೆ ಅವೇರ್ನೆಸ್ ಇರ್ಬೇಕು, ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇರ್ಬೇಕಾಗತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಅನ್ನ ಹೊಂದಿರ್ಬೇಕಾಗತ್ತೆ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಅನ್ನ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಟ್ರಯಲ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಅಡಾಪ್ಟ್ ಮಾಡ್ಬೇಕಾಗತ್ತೆ. ಅಥವಾ ಇನ್ನೊಂದ್ ರೀತಿ ನೀವು ಹೇಳೋದಾದ್ರೆ, ಫಸ್ಟ್ ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರ್ಬೇಕಾಗತ್ತೆ. ನೆಕ್ಸ್ಟ್ ಆಟಿಟ್ಯೂಡ್ ಇರ್ಬೇಕಾಗತ್ತೆ. ನೆಕ್ಸ್ಟ್ ಅಂದ್ರೆ ಅದ್ರ ಬಗ್ಗೆ ತಗೊಳ್ಳುವಂತ ಮನೋಭಾವನ ಹೊಂದಿರ್ಬೇಕಾಗತ್ತೆ. ನೆಕ್ಸ್ಟ್ ಲೆಗಿಟಿಮೈಸೇಷನ್ ಅನ್ನ ಹೊಂದಿರ್ಬೇಕಾಗತ್ತೆ. ನೆಕ್ಸ್ಟ್ ಅಡಾಪ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಎಫರ್ಟ್ಸ್ ಆಫ್ ಅ ಕಂಪನಿ to inform, communicate, promote and sell its product and services over the internet is known as. ಒಂದು ಕಂಪನಿಯ ಎಫರ್ಟ್ ಯಾವ್ಯಾವುದಕ್ಕೆ ಅಂದ್ರೆ, ಇನ್ಫಾರ್ಮ್ ಮಾಡೋದಕ್ಕೆ ಆಗಿರ್ಬೋದು, ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿರ್ಬೋದು, ಪ್ರಮೋಟ್ ಮಾಡೋದಕ್ಕೆ ಆಗಿರ್ಬೋದು, ಸೆಲ್ ಇಟ್ಸ್ ಪ್ರಾಡಕ್ಟ್ ಅಥವಾ ಸರ್ವಿಸ್ ಆಗಿರ್ಬೋದು ಓವರ್ ಇಂಟರ್ನೆಟ್ ಮೂಲಕ. ಅದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಈ ಮಾರ್ಕೆಟಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ಲಿಸ್ಟ್ 1, ನೆಕ್ಸ್ಟ್ ಲಿಸ್ಟ್ 2 ಆಲ್ರೆಡಿ ಇಲ್ಲಿ ಮ್ಯಾಚ್ ಮಾಡಿ ಬರ್ತಿದ್ದೀನಿ. ಫಸ್ಟ್ ಫೇರ್ ಕೊಟ್ಟಿದ್ದಾರೆ, ಫೀ ಕೊಟ್ಟಿದ್ದಾರೆ, ಟ್ಯಾರಿಫ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಮಿಷನ್ ಅನ್ನ ಕೊಟ್ಟಿದ್ದಾರೆ. ಫೇರ್ ಟ್ರಾನ್ಸ್ಪೋರ್ಟೇಶನ್ ನಮಗೆ ಯಾವಾಗ್ಲೂ ಫೇರ್ ಆಗಿರ್ಬೇಕಾಗುತ್ತೆ. ನೆಕ್ಸ್ಟ್ ಫೀ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಟ್ಯಾರಿಫ್ ಅಂದ್ರೆ ಸುಂಕ ಅಥವಾ ತೆರಿಗೆ ಆಗಿರುತ್ತೆ. ಟ್ಯಾಕ್ಸ್ ಇಂಪೋಸ್ಡ್ ಆನ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಬೈ ಗವರ್ನಮೆಂಟ್ ಆಗಿರುತ್ತೆ. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಯುಟಿಲಿಟಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಕಮಿಷನ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಬ್ರೋಕರೇಜ್ ಸರ್ವಿಸ್ ಅನ್ನ ರೆಪ್ರೆಸೆಂಟ್ ಮಾಡೋದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಎ ಪ್ರಮೋಷನ್ ಪ್ರೋಗ್ರಾಮ್ aimed primarily at middlemen is called. ಒಂದು ಪ್ರಮೋಷನ್ ಪ್ರೋಗ್ರಾಮ್ ಯಾವ ಗುರಿ ಹೊಂದಿರೋದಂದ್ರೆ ಪ್ರೈಮರಿ ಮಿಡಲ್ ಮೆನ್ ಮೇಲೆ ಪ್ರೈಮರಿ ಆಗಿ ಗುರಿಯನ್ನು ಹೊಂದಿರುವಂತಹ ಪ್ರಮೋಷನ್ ಪ್ರೋಗ್ರಾಮ್ ಅನ್ನ
ನಾವು ಏನಂತ ಕರಿತೀವಿ ಅಂದ್ರೆ ಪುಷ್ ಸ್ಟ್ರಾಟಜಿ ಅಂತ ಕರಿತೀವಿ. ಪುಷ್ ಅಂದ್ರೆ ಇಲ್ಲಿ ನೂಕುವುದಾಗಿರುತ್ತೆ, ಪುಲ್ ಅಂದ್ರೆ ಎಳೆಯುವುದಾಗಿರುತ್ತೆ. ನೆಕ್ಸ್ಟ್, selling a total package of related goods and services to solve a customer problem is called. ಕಸ್ಟಮರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ರಿಲೇಟೆಡ್ ಗೂಡ್ಸ್ ನ ಟೋಟಲ್ ಪ್ಯಾಕೇಜ್ ಅನ್ನ ಸೇಲ್ ಮಾಡೋದನ್ನ ನಾವು ಏನಂತ ಕರಿತೀವಿ ಅಂತ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಸಿಸ್ಟಮ್ ಸೆಲ್ಲಿಂಗ್ ಆಗಿರುತ್ತೆ. ನೆಕ್ಸ್ಟ್, a highly coordinated distribution channel designed to improve operating efficiency and marketing effectiveness is called. ಒಂದು ಹೈಲಿ ಕೋಆರ್ಡಿನೇಟೆಡ್ ಡಿಸ್ಟ್ರಿಬ್ಯೂಷನ್ ಚಾನೆಲ್ ನ ಡಿಸೈನ್ ಮಾಡ್ತೀವಿ. ಏನಕ್ಕೋಸ್ಕರ ಅಂದ್ರೆ ಆಪರೇಟಿಂಗ್ ಎಫಿಷಿಯನ್ಸಿ ಮತ್ತೆ ಮಾರ್ಕೆಟಿಂಗ್ ಎಫೆಕ್ಟಿವ್ನೆಸ್ ನ ಇಂಪ್ರೂವ್ ಮಾಡೋ ಉದ್ದೇಶದಿಂದ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ವರ್ಟಿಕಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ಡ್ಯೂಪ್ಲಿಕೇಟಿಂಗ್ ದ ರಿಯಲ್ ಮಾರ್ಕೆಟ್ ಕಂಡೀಷನ್ಸ್ ಟು ಮೆಜರ್ consumer response before large scale production of a product is known as. ಅದನ್ನ ಏನಂತ ಕರಿತೀವಿ? ಟೆಸ್ಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ರಿಯಲ್ ಮಾರ್ಕೆಟ್ ಸಿಚುವೇಶನ್ ನ ಅಥವಾ ಕಂಡೀಷನ್ ನ ಡ್ಯೂಪ್ಲಿಕೇಟ್ ಮಾಡೋದು ಏನಕ್ಕೋಸ್ಕರ? ಕಸ್ಟಮರ್ದು ರೆಸ್ಪಾನ್ಸ್ ಅನ್ನ ಮೆಜರ್ ಮಾಡೋದಕ್ಕೋಸ್ಕರ. ಬಿಫೋರ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಅದನ್ನ ನಾವು ಟೆಸ್ಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇಲ್ಲಿ ನಾವು ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ಕನ್ಸ್ಯೂಮರ್ ಹೂ ಆರ್ ಬೌಂಡ್ ಬೈ ಟ್ರೆಡಿಷನ್ ಅಂಡ್ ಕನ್ವೆನ್ಷನ್. ಕನ್ಸ್ಯೂಮರ್ಸ್ ಯಾರು ಟ್ರೆಡಿಷನ್ ಮತ್ತೆ ಕನ್ವೆನ್ಷನ್ ಇಂದ ಬೌಂಡ್ ಆಗಿರ್ತಾರೋ ಅವ್ರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲ್ಯಾಗರ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ದ ಪ್ರೋಸೆಸ್ ಆಫ್ ಮೂವಿಂಗ್ ಟುವರ್ಡ್ಸ್ ಲಾಂಗ್ ಟರ್ಮ್ ಕಾಸ್ಟ್ ಎಫೆಕ್ಟಿವ್ ಮ್ಯೂಚುಯಲಿ ಬೆನಿಫಿಷಿಯಲ್ ಟ್ರಸ್ಟ್ ವಿತ್ ಸೆಲೆಕ್ಟೆಡ್ ಕಸ್ಟಮರ್ ಇಸ್ ನೋನ್ ಆಸ್. ಒಂದು ಪ್ರೋಸೆಸ್ ಯಾವುದಕ್ಕೆ ಮೂವ್ ಆಗೋದು? ಲಾಂಗ್ ಟರ್ಮ್ ಕಾಸ್ಟ್ ಎಫೆಕ್ಟಿವ್ನೆಸ್ಗೆ. ನೆಕ್ಸ್ಟ್, ಮ್ಯೂಚುವಲ್ ಬೆನಿಫಿಷಿಯಲ್ ಟ್ರಸ್ಟ್ ವಿತ್ ಸೆಲೆಕ್ಟೆಡ್ ಕಸ್ಟಮರ್ ಅದನ್ನ ನಾವು ಏನಂತ ಕರಿತೀವಿ? ರಿಲೇಶನ್ಶಿಪ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಹೂ ಈಸ್ ಇನ್ ಅ ಬೆಸ್ಟ್ ಪೊಸಿಷನ್ ಟು ಅಬ್ಸರ್ವ್ ಅಂಡ್ ಇವ್ಯಾಲ್ಯೂಟ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್. ಯಾರು ಬೆಸ್ಟ್ ಪೊಸಿಷನ್ ಅಲ್ಲಿ ಇರ್ತಾರೆ, ಯಾವದಕ್ಕೋಸ್ಕರ ಅಂತ ನಾವು ನೋಡೋದಾದ್ರೆ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮತ್ತೆ ಇವ್ಯಾಲ್ಯೂಯೇಟ್ ಮಾಡೋದಕ್ಕೋಸ್ಕರ. ದ ರೈಟ್ ಆನ್ಸರ್ ಇಸ್ ಇಮಿಡಿಯೇಟ್ ಸೂಪರ್ವೈಸರ್. ಅವರು ಬೆಸ್ಟ್ ಪೊಸಿಷನ್ ಅಲ್ಲಿ ಇರ್ತಾರೆ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅನ್ನ ಅಬ್ಸರ್ವ್ ಮತ್ತೆ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ಲಿಸ್ಟ್ 1 ಕೊಟ್ಟಿದ್ದಾರೆ, ಲಿಸ್ಟ್ 2 ಕೊಟ್ಟಿದ್ದಾರೆ. ಫಂಕ್ಷನಲ್ ಫೋರ್ಮೆನ್ಶಿಪ್ ಕೊಟ್ಟಿದ್ದಾರೆ, ಯೂನಿಟಿ ಆಫ್ ಡೈರೆಕ್ಷನ್ ಕೊಟ್ಟಿದ್ದಾರೆ, ಬ್ಯೂರೋಕ್ರಸಿ ಕೊಟ್ಟಿದ್ದಾರೆ, ನೀಡ್ ಫಾರ್ ಅಚೀವ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಫಂಕ್ಷನಲ್ ಫೋರ್ಮೆನ್ಶಿಪ್ ಅನ್ನ ಕೊಟ್ಟವರು ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ಟವರು FW ಟೇಲರ್ ಆಗಿರ್ತಾರೆ. ನೆಕ್ಸ್ಟ್, ಯೂನಿಟಿ ಆಫ್ ಡೈರೆಕ್ಷನ್ ಇಸ್ ಗಿವನ್ ಬೈ ಹೆನ್ರಿ ಫಯೋಲ್. ನೆಕ್ಸ್ಟ್, ಬ್ಯೂರೋಕ್ರಸಿ, ಐಡಿಯಲ್ ಬ್ಯೂರೋಕ್ರಸಿ ಇಸ್ ಗಿವನ್ ಬೈ ಮ್ಯಾಕ್ಸ್ ವೆಬ್ಬರ್. ನೆಕ್ಸ್ಟ್, ನೀಡ್ ಫಾರ್ ಅಚೀವ್ಮೆಂಟ್ ಇಸ್ ಗಿವನ್ ಬೈ ಡೇವಿಡ್ ಮೆಕ್ಲೆಲ್ಯಾಂಡ್ ಆಗಿರ್ತಾರೆ. ನೆಕ್ಸ್ಟ್, one factor influencing the rater's general impression on ratings of other factors is called. One factor other factor ಮೇಲೆ ಇಂಪ್ಯಾಕ್ಟ್ ಮಾಡೋದನ್ನ, ಇಂಪ್ರೆಷನ್ ಕ್ರಿಯೇಟ್ ಮಾಡೋದನ್ನ ನಾವು ಏನಂತ ಕರಿತೀವಿ? ಹ್ಯಾಲೋ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಒನ್ ಫ್ಯಾಕ್ಟರ್ ಇನ್ನೊಂದು ಫ್ಯಾಕ್ಟರ್ ಮೇಲೆ ಇನ್ಫ್ಲೂಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಅದು ಹ್ಯಾಲೋ ಎಫೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಜಾಬ್ ಅನಾಲಿಸಿಸ್ ಇನ್ವಾಲ್ವ್ಸ್. ಜಾಬ್ ಅನಾಲಿಸಿಸ್ ಏನನ್ನ ಒಳಗೊಂಡಿರುತ್ತೆ ಅಂತ ನಾವು ನೋಡೋದಾದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಒಳಗೊಂಡಿರುತ್ತೆ. ಜಾಬ್ ಬಗ್ಗೆ ಡೀಟೇಲ್ ಆಗಿರುವಂತೆ ಡಿಸ್ಕ್ರಿಪ್ಷನ್ ಅನ್ನ ಜಾಬ್ ಅನಾಲಿಸಿಸ್ ಇಲ್ಲಿ ಒಳಗೊಂಡಿರುತ್ತೆ. ನೆಕ್ಸ್ಟ್, ಎ ಹಾರಿಜೆಂಟಲ್ ಎಕ್ಸ್ಪೆನ್ಷನ್ ಆಫ್ ಜಾಬ್ ಇಸ್ ಟರ್ಮ್ಡ್ ಆಸ್. ಹಾರಿಜೆಂಟಲ್ ಎಕ್ಸ್ಪೆನ್ಷನ್ ಆಫ್ ಜಾಬ್ ಅನ್ನ ನಾವು ಏನಂತ ಕರಿತೀವಿ? ಜಾಬ್ ಎನ್ಲಾರ್ಜ್ಮೆಂಟ್ ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಹಾರಿಜೆಂಟಲ್ ಎಕ್ಸ್ಪೆನ್ಷನ್ ಆಫ್ ಜಾಬ್ ಇಸ್ ಟರ್ಮ್ಡ್ ಆಸ್ ಜಾಬ್ ಎನ್ಲಾರ್ಜ್ಮೆಂಟ್. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ, ಅಪಾಯಿಂಟ್ಮೆಂಟ್ ಆಫ್ ಲೇಬರ್ ವೆಲ್ಫೇರ್ ಆಫೀಸರ್ ಇಸ್ ಮ್ಯಾಂಡೇಟರಿ ಅಕಾರ್ಡಿಂಗ್ ಟು ವಿಚ್ ಲಾ?
ಲೇಬರ್ ವೆಲ್ಫೇರ್ ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡುವಂತದ್ದು ಮ್ಯಾಂಡೇಟರಿ ಯಾವ ಲಾ ಪ್ರಕಾರ ಅಂತ ನಾವು ನೋಡೋದಾದ್ರೆ ಫ್ಯಾಕ್ಟರೀಸ್ ಆಕ್ಟ್ 1948. ಫ್ಯಾಕ್ಟರೀಸ್ ಆಕ್ಟ್ ಯಾವಾಗ ಕೇಮ್ ಇಂಟು ಎಕ್ಸಿಸ್ಟೆನ್ಸ್ ಬಂತು ಅಂತ ನೋಡೋದಾದ್ರೆ 1948 ಆಗಿರುತ್ತೆ. ಫ್ಯಾಕ್ಟರೀಸ್ ಆಕ್ಟ್ ಪ್ರಕಾರ ಲೇಬರ್ ವೆಲ್ಫೇರ್ ಆಫೀಸರ್ನ ಅಪಾಯಿಂಟ್ಮೆಂಟ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ. ನೆಕ್ಸ್ಟ್, ಸೆನ್ಸಿಟಿವಿಟಿ ಟ್ರೈನಿಂಗ್ ಈಸ್ ಆಲ್ಸೋ ನೋನ್ ಆಸ್. ಸೆನ್ಸಿಟಿವಿಟಿ ಟ್ರೈನಿಂಗ್ ಅನ್ನ ನಾವು ಏನಂತಲೂ ಸಹ ಕರಿತೀವಿ ಅಂತ ನೋಡೋದಾದ್ರೆ ಟಿ ಗ್ರೂಪ್ ಟ್ರೈನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ಲಿಸ್ಟ್ 1 ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಿಸ್ಟ್ 2 ಕೊಟ್ಟಿದ್ದಾರೆ. ಲಿಸ್ಟ್ 1 ನಲ್ಲಿ ಏನೇನ್ ಆಪ್ಷನ್ಸ್ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಒಂದು ಜಾಬ್ ಸಿಂಪ್ಲಿಫಿಕೇಶನ್ ಇರುತ್ತೆ, ಇನ್ನೊಂದು ಜಾಬ್ ಎನ್ಲಾರ್ಜ್ಮೆಂಟ್ ಇರುತ್ತೆ, ನೆಕ್ಸ್ಟ್ ಜಾಬ್ ರೊಟೇಷನ್ ಅನ್ನು ನೋಡ್ತೀವಿ, ಜಾಬ್ ಎನ್ರಿಚ್ಮೆಂಟ್ ಅನ್ನ ನೋಡ್ತೀವಿ. ಜಾಬ್ ಸಿಂಪ್ಲಿಫಿಕೇಶನ್ ಅಂದ್ರೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಡಿವೈಡಿಂಗ್ ಜಾಬ್ಸ್ ಇಂಟು ಸ್ಮಾಲರ್ ಕಾಂಪೊನೆಂಟ್ಸ್. ಜಾಬ್ಸ್ ಅನ್ನ ಸ್ಮಾಲರ್ ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಮಾಡೋದನ್ನ ನಾವು ಜಾಬ್ ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ. ನೆಕ್ಸ್ಟ್, ಜಾಬ್ ಎನ್ಲಾರ್ಜ್ಮೆಂಟ್ ಹೆಸರಲ್ಲೇ ಇದೆ, ಎನ್ಲಾರ್ಜ್ ಅಂದ್ರೆ ಎಕ್ಸ್ಪ್ಯಾಂಡ್. ಜಾಬ್ ಅನ್ನ ಹಾರಿಜೆಂಟಲ್ ಆಗಿ ಎಕ್ಸ್ಪ್ಯಾಂಡ್ ಮಾಡೋದನ್ನ ಜಾಬ್ ಎನ್ಲಾರ್ಜ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಜಾಬ್ ರೊಟೇಷನ್, ಮೂವ್ಮೆಂಟ್ ಆಫ್ ಎಂಪ್ಲಾಯಿ ಫ್ರಮ್ ಒನ್ ಜಾಬ್ ಟು ಅನದರ್. ಎಂಪ್ಲಾಯೀಸ್ ಮೂವ್ಮೆಂಟ್, ಒಂದ್ ಜಾಬ್ ಇಂದ ಇನ್ನೊಂದು ಜಾಬಿಗೆ ಎಂಪ್ಲಾಯೀಸ್ ಮೂವ್ಮೆಂಟ್ ಅನ್ನ ನಾವು ಜಾಬ್ ರೊಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಜಾಬ್ ಎನ್ರಿಚ್ಮೆಂಟ್. ಜಾಬ್ ಎನ್ರಿಚ್ಮೆಂಟ್ ಮೀನಿಂಗ್ ಅನ್ನ ನೋಡೋದಾದ್ರೆ ಇನ್ಕ್ರೀಸಿಂಗ್ ಜಾಬ್ ಕಂಟೆಂಟ್. ಜಾಬ್ ಕಂಟೆಂಟ್ ಅನ್ನ ಇನ್ಕ್ರೀಸ್ ಮಾಡೋದನ್ನ ನಾವು ಜಾಬ್ ಎನ್ರಿಚ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ ದ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ಪೇ ಡಿಪೆಂಡಿಂಗ್ ಆನ್ ದ ವರ್ತ್ ಆಫ್ ದ ಜಾಬ್ ಇಸ್ ಕಾಲ್ಡ್. ಒಂದು ಪ್ರೋಸೆಸ್ ಏನನ್ನ ಡಿಟರ್ಮೈನ್ ಮಾಡುತ್ತೆ ಅಂದ್ರೆ ಜಾಬ್ ವರ್ತ್ ಮೇಲೆ ಅದರ ಪೇ ಅನ್ನ ಡಿಟರ್ಮೈನ್ ಮಾಡುತ್ತೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜಾಬ್ ಪ್ರೈಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್, ದ ಫಸ್ಟ್ ಅಸೋಸಿಯೇಷನ್ ಆಫ್ ಇಂಡಿಯನ್ ವರ್ಕರ್ಸ್ ವಾಸ್ ಫೌಂಡೆಡ್ ಬೈ. ಫಸ್ಟ್ ಅಸೋಸಿಯೇಷನ್ ಆಫ್ ಇಂಡಿಯನ್ ವರ್ಕರ್ಸ್ ವಾಸ್ ಫೌಂಡೆಡ್ ಬೈ NM ಲೋಖಂಡೆ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ದ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವಾಸ್ ಫೌಂಡೆಡ್ ಡ್ಯೂರಿಂಗ್ ದ ಇಯರ್. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ ದ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC ವಾಸ್ ಫೌಂಡೆಡ್ ಡ್ಯೂರಿಂಗ್. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಯಾವ ಇಯರ್ ಅಲ್ಲಿ ಫೌಂಡ್ ಆಯಿತು ಅಂತ ನಾವು ನೋಡಿದ್ರೆ 1920. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ ಟ್ರೇಡ್ ಈಸ್ ಪಾಸಿಬಲ್ ಔಟ್ಕಮ್ ರಿಲೇಟೆಡ್ ಟು, ಅಥವಾ ಟ್ರೇಡ್ ಈಸ್ ಅ ಪಾಸಿಟಿವ್ ಸಮ್ ಗೇಮ್ ರಿಲೇಟೆಡ್ ಟು. ಟ್ರೇಡ್ ಅನ್ನೋದು ಒಂದು ಪಾಸಿಟಿವ್ ಸಮ್ ಗೇಮ್ ಆಗಿರುತ್ತೆ. ಅದು ಯಾವ್ದಕ್ಕೆ ರಿಲೇಟ್ ಆಗಿರುತ್ತೆ ಅಂದ್ರೆ ಥಿಯರಿ ಆಫ್ ಕಂಪ್ಯಾರಿಟಿವ್ ಅಡ್ವಾಂಟೇಜ್ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್, ಲೋಕಲ್ ಕಂಟೆಂಟ್ ರಿಕ್ವೈರ್ಮೆಂಟ್ ಈಸ್ ರಿಲೇಟೆಡ್ ಟು. ಲೋಕಲ್ ಕಂಟೆಂಟ್ ಮೆಜರ್ ಅಥವಾ ರಿಕ್ವೈರ್ಮೆಂಟ್ ಯಾವ್ದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂದ್ರೆ ಟ್ರಿಮ್ಸ್ ಫುಲ್ ಫಾರ್ಮ್ ಏನಪ್ಪ ಆಗಿರುತ್ತೆ ಅಂದ್ರೆ ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್. ಇದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ದ ಇನ್ಫ್ಯಾಂಟ್ ಇಂಡಸ್ಟ್ರಿ ಆರ್ಗ್ಯುಮೆಂಟ್ ಈಸ್ ರಿಲೇಟೆಡ್ ಟು. ಇನ್ಫ್ಯಾಂಟ್ ಇಂಡಸ್ಟ್ರಿ ಆರ್ಗ್ಯುಮೆಂಟ್ ಯಾವ್ದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ಪ್ರೊಟೆಕ್ಷನ್ ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್, ಫೆಮಾ ಈಸ್ ರಿಲೇಟೆಡ್ ಟು. ಫೆಮಾ ಅಂದ್ರೆ ಏನಪ್ಪಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಇದು ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್, ಇದರಲ್ಲಿ ಹಾಗೆ FIPB ಇಸ್ ರಿಲೇಟೆಡ್ ಟು ಅಂತ ನಾವು ನೋಡೋದಾದ್ರೆ FDI ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್, ಮಲ್ಟಿನ್ಯಾಷನಲ್ ಎಂಟರ್ಪ್ರೈಸಸ್ ಈಸ್ ಆನ್ ಇಂಪೀರಿಯಲಿಸ್ಟ್ ಟೂಲ್ ಫಾರ್ ಎಕ್ಸ್ಪ್ಲಾಯ್ಟಿಂಗ್ ಹೋಸ್ಟ್ ಕಂಟ್ರೀಸ್ ಇನ್ ವಿಚ್ ವ್ಯೂ ಅಂತ ನಾವು ನೋಡೋದಾದ್ರೆ ರಾಡಿಕಲ್ ವ್ಯೂ ಆಗಿರುತ್ತೆ. ನೆಕ್ಸ್ಟ್, ಪುಟ್ ದ ಫಾಲೋಯಿಂಗ್ ಲೆವೆಲ್ಸ್ ಆಫ್ ಎಕನಾಮಿಕ್ ಇಂಟಿಗ್ರೇಷನ್ ಫ್ರಮ್ ದ ಲೋಯೆಸ್ಟ್ ಟು ಹೈಯೆಸ್ಟ್ ಆರ್ಡರ್ ಆಗಿರುತ್ತೆ. ಫಸ್ಟ್ ಏನ್ ಬರುತ್ತೆ, ಫ್ರೀ ಟ್ರೇಡ್ ಏರಿಯಾ ಬರುತ್ತೆ. ನೆಕ್ಸ್ಟ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಫಸ್ಟ್
ಫ್ರೀ ಟ್ರೇಡ್ ಏರಿಯಾವನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಕಸ್ಟಮ್ ಯೂನಿಯನ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಕಾಮನ್ ಮಾರ್ಕೆಟ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಎಕನಾಮಿಕ್ ಯೂನಿಯನ್ ಅನ್ನು ನೋಡ್ತೀವಿ. ನೆಕ್ಸ್ಟ್ ಪೊಲಿಟಿಕಲ್ ಯೂನಿಯನ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್, simultaneous purchase and sale of a give foreign exchange for two different value dates. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ವಾಪ್. ಇಲ್ಲಿ ಸ್ವಾಪ್ ಅಂದ್ರೆ ಎಕ್ಸ್ಚೇಂಜ್ ಆಫ್ ಕರೆನ್ಸಿ ಆಗಿರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಒಟ್ಟಿಗೆ ಪರ್ಚೇಸ್ ಅಥವಾ ಸೇಲ್ ಮಾಡೋದು, ಫಾರಿನ್ ಎಕ್ಸ್ಚೇಂಜ್ ಅಟ್ ಡಿಫ್ರೆಂಟ್ ವ್ಯಾಲ್ಯೂಸ್ಗೆ, ಅದನ್ನ ನಾವು ಸ್ವಾಪ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಈಸ್ ರಿಲೇಟೆಡ್ ಟು. ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಯಾವ್ದಕ್ಕೆ ರಿಲೇಟೆಡ್ ಆಗಿದೆ ಅಂತ ನಾವು ನೋಡೋದಾದ್ರೆ ಇನ್ವೆಸ್ಟರ್ ಸೈಕಾಲಜಿಗೆ ಇದು ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಟ್ರೇಡ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಫಾರ್ ಅದರ್ ಗೂಡ್ಸ್ ಅಂಡ್ ಸರ್ವಿಸಸ್ ವೆನ್ ದೇ ಕೆನ್ ನಾಟ್ ಬಿ ಟ್ರೇಡೆಡ್ ಫಾರ್ ಮನಿ ಈಸ್ ನೋನ್ ಆಸ್. ಇಲ್ಲಿ ಹಣದ ಬದಲು ಗೂಡ್ಸ್ ಅಥವಾ ಸರ್ವಿಸಸ್ ಅನ್ನ ಸರಕು ಸೇವೆಗಳಿಗೆ ಮಾರಾಟ ಮಾಡೋದನ್ನ ನಾವು ಏನಂತ ಕರಿತೀವಿ? ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಆಯ್ತಾ? ಇನ್ಸ್ಟೆಡ್ ಆಫ್ ಮನಿ ಬದಲು ಸರಕು ಸೇವೆಗಳನ್ನ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕೌಂಟರ್ ಟ್ರೇಡ್ ಅಂತ ಕರಿತೀವಿ, ಅಥವಾ ಪ್ರತಿಯಾದ ವ್ಯಾಪಾರ ಅಂತಾನು ಸಹ ಇದನ್ನ ಕನ್ನಡದಲ್ಲಿ ಕರಿತೀವಿ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ನಾವಿಲ್ಲಿ ನೋಡ್ತೀವಿ. ಫಸ್ಟ್, ಪ್ರೊಟೆಕ್ಷನ್ ಫಾರ್ ಟೆಕ್ನಾಲಜಿಕಲ್ ಇನೋವೇಷನ್. ಇದು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಪೇಟೆಂಟ್ಸ್ ಏನ್ ಮಾಡುತ್ತೆ? ಟೆಕ್ನಾಲಜಿಕಲ್ ಇನೋವೇಷನ್ಸ್ಗೆ ಪ್ರೊಟೆಕ್ಷನ್ ಅನ್ನ ಒದಗಿಸುತ್ತೆ. ನೆಕ್ಸ್ಟ್ ಕಾಪಿರೈಟ್, ಎಕ್ಸ್ಕ್ಲೂಸಿವ್ ರೈಟ್ ಟು ಯೂಸ್ ಆರ್ಟಿಸ್ಟಿಕ್ಸ್ ವರ್ಕ್. ಇದು ಏನನ್ನ ಕೊಡುತ್ತೆ? ಎಕ್ಸ್ಕ್ಲೂಸಿವ್ ರೈಟ್ಸ್ ಅನ್ನ ಕೊಡುತ್ತೆ ಆರ್ಟಿಸ್ಟಿಕ್ಸ್ ವರ್ಕ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಟ್ರೇಡ್ ಮಾರ್ಕ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಪ್ರೊಟೆಕ್ಟೆಡ್ ಇನ್ ಪರ್ಪಿಚುಟಿ. ಇದು ಟ್ರೇಡ್ ಮಾರ್ಕ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಡಿಸೈನ್ಸ್ ಲಾಸ್ಟ್ ಫಾರ್ ಮ್ಯಾಕ್ಸಿಮಮ್ 15 years. ಇಂಡಸ್ಟ್ರಿಯಲ್ ಡಿಸೈನ್ಸ್ 15 years ಅಲ್ಲಿ ಲಾಸ್ಟ್ ಆಗೋದನ್ನ ನಾವು ನೋಡಬಹುದು. ನೆಕ್ಸ್ಟ್ ಕ್ವೆಶ್ಚನ್, ದ ಅಗ್ರಿಗೇಟ್ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C 80CCC ನೆಕ್ಸ್ಟ್ 80CCD ಕೆನ್ ನಾಟ್ ಎಕ್ಸೀಡ್. ಎಷ್ಟು ಅಮೌಂಟ್ ಅನ್ನ ಎಕ್ಸೀಡ್ ಆಗಬಾರ್ದು ಅಂತ ನಾವು ನೋಡೋದಾದ್ರೆ 1,50,000 ಅನ್ನೋದು ಇದರ ಲಿಮಿಟ್ ಆಗಿರುತ್ತೆ. ದ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C 80CCC 80CCD. ನೆಕ್ಸ್ಟ್, ಫಾರ್ ದ ಪರ್ಪಸ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 DP ಅಸೆಸಿ ಏನಾಗಿರ್ಬೇಕು ಅಂದ್ರೆ ಇದು ಏನನ್ನ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಹೆಲ್ತ್ ಅಥವಾ ಮೆಡಿಕಲ್ ಇನ್ಶೂರೆನ್ಸ್ ಡಿಡಕ್ಷನ್ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ಏನಾಗಿರ್ಬೇಕು ಅಂದ್ರೆ ಅಸೆಸಿ ಹ್ಯಾಸ್ ಅ ಡಿಪೆಂಡೆಂಟ್ ಡಿಸೇಬಲ್ ರಿಲೇಟಿವ್ ಅನ್ನ ಹೊಂದಿರಬೇಕಾಗತ್ತೆ. ಸೆಕ್ಷನ್ 80 DP ಅನ್ನೋದು ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್, ಎ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಈಸ್ ಟ್ಯಾಕ್ಸ್ಡ್ ಅಟ್ ದ ರೇಟ್ ಆಫ್. ಎ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಟ್ಯಾಕ್ಸಬಲ್ ಅಟ್ ದ ರೇಟ್ ಆಫ್ 30% ಆಗಿರುತ್ತೆ. ನೆಕ್ಸ್ಟ್, ಟು ಲೆವಿ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ ದ ಕಂಪನೀಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇಸ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್. ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಅನ್ನ ಹಾಕ್ಲಿಕ್ಕೆ ಇಂಡಿಯಾದಲ್ಲಿ ಕಂಪನಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಯಾವ್ದ್ರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಒಂದು
ಕಂಪನಿ ಮ್ಯಾನೇಜ್ಮೆಂಟ್ ಮತ್ತೆ ಕಂಟ್ರೋಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಅ ಕಂಪನಿ ಫಾರ್ ದ ಪ್ರೀವಿಯಸ್ ಇಯರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ, GST ರಿಟರ್ನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ಟೈಪ್ ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ದಾರೆ. GSTR1 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಔಟ್ವರ್ಡ್ ಸಪ್ಲೈ ಅಂದ್ರೆ ಸೇಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಸೇಲ್ಸ್ ರಿಟರ್ನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ GSTR2 ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇನ್ವರ್ಡ್ ಸಪ್ಲೈ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ GSTR3 ಇದು ಮಂತ್ಲಿ ರಿಟರ್ನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ GSTR4 ಕ್ವಾರ್ಟರ್ಲಿ ರಿಟರ್ನ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಈಸ್ ಅವೈಲೇಬಲ್ ಟು. ಸೆಕ್ಷನ್ 54 ಅಲ್ಲಿ ಎಕ್ಸೆಂಪ್ಷನ್ ಯಾರಿಗೆ ಅವೈಲೇಬಲ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ಇಂಡಿವಿಜುವಲ್ ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ HUF ಗೆ ಅವೈಲೇಬಿಲಿಟಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಅನ್ಅಬ್ಸರ್ವ್ depreciation which could not be set off in the same assessment year can be carried forward for. ಅಬ್ಸರ್ವ್ ಮಾಡದೇ ಇರುವಂತಹ ಡಿಪ್ರಿಸಿಯೇಷನ್ ಅದು ಸೇಮ್ ಅಸೆಸ್ಮೆಂಟ್ ಇಯರ್ ಅಲ್ಲಿ ಸೆಟ್ ಆಫ್ ಆಗಿರೋದಿಲ್ಲ, ಅದು ಎಷ್ಟು ಇಯರ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂದ್ರೆ 8 ಇಯರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, long-term capital gains in case of a firm under section 112 tax debt. Long-term capital gain in case firm ಅಲ್ಲಿ ಅಂಡರ್ ಸೆಕ್ಷನ್ 112 ಅಲ್ಲಿ ಎಷ್ಟು ಪರ್ಸೆಂಟ್ಗೆ ಟ್ಯಾಕ್ಸ್ ಆಗುತ್ತೆ ಅಂತ, ಟ್ಯಾಕ್ಸೇಬಲ್ ಆಗುತ್ತೆ ಅಂತ ನಾವು ನೋಡಿದ್ರೆ 20% ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ವಿಚ್ ಸೆಕ್ಷನ್ ಆಫ್ IT Act accommodates all deductible expenses other than those specifically covered by the other provisions? The right answer is 37(1) ಆಗಿರುತ್ತೆ. ಇಲ್ಲಿ ಸೆಕ್ಷನ್ 37(1) ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ಸ್ ಪ್ರೊವೈಡ್ ಫಾರ್ ಯಾವುದಕ್ಕೆ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಡಿಡಕ್ಷನ್ ಆಫ್ ಆಲ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅದರ್ ದನ್ ಎಕ್ಸ್ಪೆಂಡಿಚರ್ ಸ್ಪೆಸಿಫೈಲಿ ಕವರ್ಡ್ ಬೈ ಅದರ್ ಪ್ರಾವಿಷನ್ಸ್ ಆಗಿರುತ್ತೆ. ನೆಕ್ಸ್ಟ್ FIPB ಇಸ್ ರಿಲೇಟೆಡ್ ಟು. FIPB ಫುಲ್ ಫಾರ್ಮ್ ಅನ್ನ ನಾವು ನೋಡೋದಾದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಆಗಿರುತ್ತೆ. ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದ್ರೆ FDI ಗೆ ರಿಲೇಟೆಡ್ ಆಗಿದೆ. FDI ಫುಲ್ ಫಾರ್ಮ್ ಅನ್ನ ನೋಡೋದಾದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಿಲ್ ಆಫ್ ಲೇಡಿಂಗ್ ಇಸ್ ಅದು ರೆಸಿಪ್ಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಅದೊಂದು ಡಾಕ್ಯುಮೆಂಟ್ ಟೈಟಲ್ ಅಥವಾ ಫೈಲ್ ಆಗಿರುತ್ತೆ. ನೆಕ್ಸ್ಟ್ ECGC is concerned with ಇನ್ಶೂರೆನ್ಸ್ ಆಗಿರುತ್ತೆ. ECGC ಫುಲ್ ಫಾರ್ಮ್ ಅನ್ನ ನಾವು ನೋಡೋದಾದ್ರೆ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ಲಿಸ್ಟ್ 1 ನ ನೋಡ್ತೀವಿ, ನೆಕ್ಸ್ಟ್ ಲಿಸ್ಟ್ 2 ಅನ್ನ ನೋಡ್ತೀವಿ. ಇಲ್ಲಿ ವೇರಿಯಸ್ ಸೆಕ್ಷನ್ ಅನ್ನ ನೋಡ್ಬೋದು, ಅದು ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾವು ಮ್ಯಾಚ್ ಮಾಡಿ ಬರಿಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಮ್ಯಾಚ್ ಮಾಡಿ ಬರ್ದಿದ್ದೀನಿ. ಸೆಕ್ಷನ್ 112 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮೇಲೆ ಇರುವಂತ ಟ್ಯಾಕ್ಸ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಷನ್ 46 ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕ್ಯಾಪಿಟಲ್ ಗೇನ್ ಆನ್ ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ ಮೇಲೆ ಬರುವಂತ ಕ್ಯಾಪಿಟಲ್ ಗೇನ್ ಅನ್ನ ಸೆಕ್ಷನ್ 46 ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಷನ್ 115D ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಟ್ರಾನ್ಸ್ಫರ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಸೆಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಷನ್ 115AC ಇದು ಟ್ರಾನ್ಸ್ಫರ್ ಆಫ್ GDRS ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಈಸ್ ಕವರ್ಡ್ ಅಂಡರ್ ವಿಚ್ ಸೆಕ್ಷನ್ ಆಫ್ IT Act ಅಂತ ನಾವು ನೋಡೋದಾದ್ರೆ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್
ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂದ್ರೆ 94(1) ಸೆಕ್ಷನ್ ಅಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಫಾಲೋಯಿಂಗ್ ಅನ್ನ ನೋಡಬಹುದು. ಲಿಸ್ಟ್ ಎ ಕೊಟ್ಟಿದ್ದಾರೆ, ಲಿಸ್ಟ್ ಬಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಪರೆಟೋ ಅನಾಲಿಸಿಸ್. ಇದನ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಡಿಸಿಷನ್ ಮೇಕಿಂಗ್ ಟೆಕ್ನಿಕ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ಟು ಐಡೆಂಟಿಫೈ ಕ್ರಿಟಿಕಲ್ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ 80/20 ರೂಲ್ಸ್. ನೆಕ್ಸ್ಟ್ ಕಾನ್ಸ್ಟೆಂಟ್ ಕ್ಯಾಶ್ ಫ್ಲೋ, ಇದು ಡ್ಯೂಮಲ್ ಮಾಡೆಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ವಿಇ = ವಿಎಫ್ - ವಿಡಿ, ಇದು NOI ಅಪ್ರೋಚ್ ಅಥವಾ ನಾನ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಏನನ್ನ ಹೇಳುತ್ತೆ ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಅ ಫರ್ಮ್, ಒಂದು ಫರ್ಮ್ ನ ಟೋಟಲ್ ವ್ಯಾಲ್ಯೂ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಡೆಬ್ಟ್ ಈಕ್ವಿಟಿ ಅಂತ ಹೇಳುತ್ತೆ. ನೆಕ್ಸ್ಟ್ ಬರ್ಡ್ ಇನ್ ದ ಹ್ಯಾಂಡ್ ಪಾಲಿಸಿ ಅಥವಾ ಡಾಕ್ಟ್ರೈನ್, ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ MM ಮಾಡೆಲ್. ಇಲ್ಲಿ MM ಮಾಡೆಲ್ ಸ್ಟ್ಯಾಂಡ್ಸ್ ಫಾರ್ ಮಾಡಿಗ್ಲನಿ ಮಿಲ್ಲರ್ ಮಾಡೆಲ್ ಆಗಿರುತ್ತೆ. ಇದರಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಡಿಟರ್ಮೈನ್ಡ್ ಬೈ ಅರ್ನಿಂಗ್ ಪವರ್ ಮತ್ತೆ ಅಂಡರ್ಲೈಯಿಂಗ್ ಅಸೆಟ್. ಮಾರ್ಕೆಟ್ ವ್ಯಾಲ್ಯೂ ಅರ್ನಿಂಗ್ ಪವರ್ ಮತ್ತೆ ಅಂಡರ್ಲೈಯಿಂಗ್ ಆಫ್ ಅಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ರಾದರ್ ದೆನ್ ಕ್ಯಾಪಿಟಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅನ್ನು ನಾವು ನೋಡೋದಿದ್ರೆ, ಲಾಯಲ್ ಕಸ್ಟಮರ್ ಏನ್ ಮಾಡ್ತಾರೆ, ಜಾಸ್ತಿ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾರಲ್ವಾ, ಸೊ ಬೈ ಮೋರ್ ಪ್ರಾಡಕ್ಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಲಾಯಲ್ ಕಸ್ಟಮರ್ಸ್ ಏನಾಗಿರುತ್ತೆ, ಲೆಸ್ ಪ್ರೈಸ್ ಸೆನ್ಸಿಟಿವ್ ಆಗಿರ್ತಾರೆ. ನೆಕ್ಸ್ಟ್ ಲಾಯಲ್ ಕಸ್ಟಮರ್ ಪೇ, ಲಾಯಲ್ ಕಸ್ಟಮರ್ಸ್ ಕಾಂಪಿಟೇಟರ್ಸ್ ಗೆ ಲೆಸ್ ಅಟೆನ್ಷನ್ ಅನ್ನ ಹೊಂದಿರ್ತಾರೆ ಕಾಂಪಿಟೇಟರ್ಸ್ ಪ್ರಾಡಕ್ಟ್ ಬಗ್ಗೆ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಸರ್ವಿಂಗ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಈಸ್, ಅಡ್ವರ್ಟೈಸಿಂಗ್ ಏನ್ ಮಾಡುತ್ತೆ, ಹೇಗೆ ಸರ್ವ್ ಮಾಡುತ್ತೆ ಅಂದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ನ ಚೀಪರ್ ಆಗಿ ಸರ್ವ್ ಮಾಡೋದನ್ನ ನಾವು ನೋಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.